ಬೆಳಿಗ್ಗೆನೇ ಈ ರೀತಿ ಒಂದು ಬ್ರೇಕ್ಫಾಸ್ಟನ್ನು ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ತುಂಬಾ ರುಚಿಕರವಾಗಿರುವಂತಹ ಹೆಲ್ದಿಯಾಗಿರುವಂತಹ ರಾಗಿ ಪೇಪರ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಗಲವಾಗಿರುವಂತಹ ಬೌಲನ್ನ ತೊಗೋತೀನಿ. ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮು ಮಾಡೋರಿಗೆ ಈ ರೆಸಿಪಿ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ನಾನು ಹೇಳೋ ರೀತಿ ಮಾಡಿದ್ರಿ ಅಂತಂದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನು ಕೂಡ ಒಂದು ಸತಿ ಮಾಡಿದಾಗ ಚೆನ್ನಾಗಿ ಬಂದಿರಲಿಲ್ಲ. ಸೊ ಸೆಕೆಂಡ್ ಟೈಮು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಹಾಗೆಯೇ ಚೆನ್ನಾಗಿ ಕೂಡ ಬಂದಿತ್ತು. ಇವಾಗ ನೋಡ್ತಾ ಇದ್ರಲ್ಲ, ಒಂದು ಬೌಲ್ ಆಗುವಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಜರಡಿ ಹಿಡಿದು ಇಟ್ಟಿರುವಂತಹ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಅಡಿಷ್ನಲ್ ಹಿಟ್ಟನ್ನು ಸೇರಿಸ್ಕೊತಾ ಇಲ್ಲ. ಜಸ್ಟ್ ಉಪ್ಪನ್ನು ಮಾತ್ರ ಹಾಕ್ಕೊಂಡು 2 ಬೌಲ್ ಆಗುವಷ್ಟು, ಯಾವ ಬೌಲಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದು ನೋಡ್ರಿ ಅದೇ ಬೌಲ್ನಲ್ಲಿ ಅಳತೆಯಲ್ಲಿ ನಾನು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡ್ಕೊರಿ, ಗಂಟು ಕೂಡ ಆಗದೆ ಇರೋ ಹಾಗೆ ಕಲಿಸ್ಕೋರಿ. ಇವಾಗ ಮತ್ತೆ ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. ಟೋಟಲ್ ಆಗಿ ಒಂದು 2.5 ಕಪ್ ಆಗುವಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ರೀತಿ ನೀರನ್ನು ಸೇರಿಸ್ಕೊಂಡು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೆನೆಯೋದಕ್ಕಂತೂ ಇಡೋದೇನು ಬೇಡ. ಒಂದು 2 ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಬೇಕಿದ್ದರೆ ನೀವು ಇದಕ್ಕೆ ಕ್ಯಾರೆಟ್ ಹಾಕೋಬೋದು, ಹಾಗೆಯೇ ಈರುಳ್ಳಿ ಕೂಡ ಹಾಕೋಬೋದು. ಇದಕ್ಕೆಲ್ಲ ತರಕಾರಿನೂ ಹಾಕೋಬೋದು ನೀವು. ನಾನು ಏನೂ ಹಾಕದೆ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಇದೆಲ್ಲ ಏನು ಬೇಡ ಅಂದರೂ ಕೂಡ ಹಾಗೆ ಕೂಡ ರಾಗಿ ದೋಸೆನ ಹಾಕೋಬೋದು. ಇದನ್ನು ನೀರು ದೋಸೆ ಥರ ಹಾಕ್ಕೋಬೇಕು. ಮೊದಲಿಗೆ ನೋಡ್ತಾ ಇದ್ದೀರಲ್ಲ, ಇದನ್ನು ಹಾಗೆ ಇಡ್ತಾ ಇದ್ದೀನಿ. ನಾನು ಏನು ಇದನ್ನು ನೆನೆಯೋದಕ್ಕೆ ಇಡ್ತಾ ಇಲ್ಲ. ಹಿಟ್ಟನ್ನು ನೆನೆಸೋದೇನು ಬೇಡ. ಇದು ಹಂಚು ಕಾದಿದ ನಂತರನೇ ನಾವು ಇದನ್ನು ದೋಸೆ ಹಿಟ್ಟನ್ನು ನಾವು ಹಾಕ್ಕೋಬೇಕಾಗುತ್ತೆ. ನೀರು ದೋಸೆ ಯಾವ ಥರ ಹಾಕ್ತಾರೆ ನೋಡಿರಿ, ಅದೇ ಥರನೇ ನಾವು ಈ ರಾಗಿ ದೋಸೆಯನ್ನು ಕೂಡ ಹಿಟ್ಟನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಹಂಚು ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ನಾವು ನಮ್ಗೆ ಯಾವ ಶೇಪಲ್ಲೇ ಬೇಕು ನೋಡಿರಿ, ಈ ರೀತಿಯಾಗಿ ಎಲ್ಲೂ ಬಿಡದೆ ಇರೋ ಥರ ರೌಂಡಾಗಿ ನಾವು ಈ ಪೇಪರ್ ದೋಸೆನ ಅಂದರೆ ರಾಗಿ ಪೇಪರ್ ದೋಸೆನ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರಾಗಿ ದೋಸೆನ ನಾನು ಬೇಯಿಸ್ಕೊತಾ ಇದ್ದೀನಿ. ಪೂರ್ತಿ ಲೋನು ಅಲ್ಲ, ಪೂರ್ತಿ ಹೈ ಕೂಡ ಅಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಉರಿನಲ್ಲಿ ಇಟ್ಕೊಂಡು ಈ ಒಂದು ದೋಸೆನ ಬೇಯಿಸ್ಕೊತಾ ಇದ್ದೀನಿ. ಕೇವಲ ಒಂದು 10 ನಿಮಿಷದಲ್ಲಿ ಈ ದೋಸೆ ರೆಡಿ ಆಗುತ್ತೆ ನಮ್ಗೆ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ. ಇವಾಗ ಒಂದು ಮುಚ್ಚಳನ ಮುಚ್ಚಿ ನಾವು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಒಂದು 2 ನಿಮಿಷ ಬಿಟ್ಟು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ರೀ, ಅಥವಾ ನೀವು ತುಪ್ಪ ಕೂಡ ಹಾಕ್ಕೋಬೋದು. ಬಟ್ ಇಲ್ಲಿ ನಾನು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆನ ಹಾಕ್ಕೊಂಡು ಮೇಲ್ಗಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಮತ್ತೆ ಮುಚ್ಚಳನ ಮುಚ್ಚಿ ಮತ್ತೆ ಒಂದು 5 ನಿಮಿಷ ನಾನು ಸಣ್ಣ ಊರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನೆಷ್ಟು ಚೆನ್ನಾಗಿ ಬೇಯಿಸ್ಕೊತೀವಿ ನೋಡಿ, ಅಷ್ಟು ಪೇಪರ್ ಥರ ದೋಸೆ ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ, ಮುಚ್ಚಳನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ದೋಸೆ ಬಂದೈತಿ ಅಂಥೇಳಿ. ಇವಾಗ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಮತ್ತೆ ಒಂದು ಸತಿ ತೆಗೆದು ಹಾಕಿ ಅದಾದ ನಂತರ ಇನ್ನೊಂದು ಸೈಡ್ ನಾವು ಬೇಯಿಸ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ಲ, ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ತುಂಬ ಈಸಿಯಾಗಿ ಬರ್ತೈತಿ ಈ ಒಂದು ರಾಗಿ ಪೇಪರ್ ದೋಸೆ. ಈ ರೀತಿಯಾಗಿ ನಾನು ಚೆನ್ನಾಗಿ ಎಡ್ಜಸ್ಟಿಂದ ಬಿಡಿಸ್ಕೊಂಡು ಆಮೇಲೆ ನಾನು ತೆಗಿತಾ ಹೋಗ್ತೀನಿ. ತವಾಕ್ಕೆ ನಾನು ಎಣ್ಣೆ ಕೂಡ ಹಚ್ಚಿಲ್ಲ, ಆದರೂ ಕೂಡ ತುಂಬಾ ಚೆನ್ನಾಗಿ ರಾಗಿ ದೋಸೆ ಅನ್ನೋದು ಬಂದಿತ್ತು. ನೋಡ್ತಾ ಇರ್ಬೋದಲ್ವ ನೀವು, ನೋಡ್ರಿ ಹೆಂಗೆ ಬಂದೈತೆ ಅಂಥೇಳಿ. ಈ ರೀತಿಯಾಗಿ ರಾಗಿ ಪೇಪರ್ ದೋಸೆ ಚೆನ್ನಾಗಿ ಬಂದಿತ್ತು. ಇದನ್ನು ಮತ್ತೊಂದು ಸತಿ ನಾನು ಚೆಂದಂಗೆ ಬೇಯಿಸ್ಕೊಂಡು ಹೊಳಿಸಿ ಹಾಕಿ, ಅಂದರೆ ತಿರುವಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈ ಒಂದು ಪೇಪರ್ ದೋಸೆನ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ರೀತಿ ಪೇಪರ್ ದೋಸೆನ ಮಾಡ್ಕೊರಿ. ಇದನ್ನು ಜೋಳದ ಹಿಟ್ಟಿನ ನೀರು ದೋಸೆ ಕೂಡ ಅದನ್ನು ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಜೋಳದ ಹಿಟ್ಟಿಂದು ಕೂಡ ಮಾಡ್ಕೋಬೋದು ಪೇಪರ್ ದೋಸೆನ, ಅದು ಕೂಡ ತುಂಬ ಚೆನ್ನಾಗಿ ಬರ್ತೈತಿ. ಇದ್ರ ಥರನೇ ಬರುತ್ತೆ ಅದು ಕೂಡ. ಅದನ್ನು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ದೋಸೆ ಚೆನ್ನಾಗಿ ಬಂದಿತ್ತು ನೋಡಿರಿ, ಎಷ್ಟು ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಇವಾಗ ಮತ್ತೆ ನಾನು ಅಂಟಿರುವಂತಹ ದೋಸೆನೆಲ್ಲ ತೆಗೆದು ಅದಕ್ಕೆ ಮತ್ತೆ ಉಳಿದಿರುವಂಥ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕೇವಲ ಒಂದು 2 ದೋಸೆ ಆಗಿದ್ವು. ಒಬ್ಬರಿಗೆ ಮಾತ್ರ ಈ 2 ದೋಸೆ ಸಾಕಾಗ್ತೈತೆ ನೋಡಿರಿ. ನೀವು ಬೇಕಿದ್ದರೆ ಹೆಚ್ಚಿಗೆ ಕ್ವಾಂಟಿಟಿ ಒಳಗೆ ಹಿಟ್ಟನ್ನು ತೊಗೊಂಡು ಕಲಿಸ್ಕೊಂಡು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ತೊಗೊಂಡಿರುವಂತಹ ಕಪ್ಪಿಗೆ ಒಂದು 2
ದೋಸೆ ಆಗಿತ್ತು ನೋಡಿರಿ. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನು ಮತ್ತೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ತಳಗಿಟ್ಟಿರ್ತೀವಲ್ರಿ, ಅದು ಮತ್ತೆ ಹಿಟ್ಟು ಕೆಳಗಡೆ ಹೋಗಿ ಕೂತ್ಕೊಂಡಿರುತ್ತೆ. ನಾವು ಈ ರೀತಿ ಚೆನ್ನಾಗಿ ನೀರಿನೊಂದಿಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಚೆನ್ನಾಗಿ ಬರ್ತೈತಿ ಪೇಪರ್ ದೋಸೆ. ಇವಾಗ ನೋಡಿರಿ ಮತ್ತೆ ನಾನು ಹಾಕ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇದನ್ನು ರೌಂಡಾಗಿ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲೆಲ್ಲಿ ಬಿಡಿ ಬಿಡಿ ಆಗಿರುತ್ತೆ ನೋಡಿ, ಅಲ್ಲಲ್ಲಿ ಮಾತ್ರ ಇದನ್ನು ಹಾಕ್ಕೊಂಡು ನಾವು ಸರಿಪಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರು ದೋಸೆನ ಹಾಕಿದಾದ ನಂತರ ನಾನು ಮತ್ತೆ ಒಂದು ಮೇಲ್ಗಡೆ ಎಣ್ಣೆನ ಹಾಕ್ತೀನಿ. ಮೊದಲಿಗೆ ಎಣ್ಣೆನ ಹಾಕಿ ಮುಚ್ಚೋಣ. ಅದಾದ ನಂತರ ನಾವು ಇದನ್ನು ತಿರುವಿ ಹಾಕೊಳ್ಳೋಣ. ಇವಾಗ ನೋಡ್ತಾ ಇದ್ರಲ್ಲ, ಎಲ್ಲ ಹಿಟ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದ ನಂತರ ನಾನು ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೊಂಡು ಇದನ್ನು ಮತ್ತೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ವಿ ಅಂತಂದ್ರೆ ಸೂಪರ್ ಕ್ರಿಸ್ಪಿಯಾಗಿರುವಂತಹ ರಾಗಿ ದೋಸೆ ರೆಡಿ ಆಗುತ್ತೆ. ಇವಾಗ ನಾನು ಮೇಲ್ಗಡೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಇವಾಗ ಮೇಲ್ಗಡೆ ಎಣ್ಣೆನ ಹಚ್ಕೊಂಡು ಮತ್ತೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರಾಗಿ ದೋಸೆ ರೆಡಿಯಾಗಿ ಹೋಗಿಬಿಡುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಒಂದು ಹೆಲ್ದಿ ರೆಸಿಪಿನ ಮಾಡೋದು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾ ಈಸಿಯಾಗಿ ಕೂಡ ಆಗುತ್ತೆ, ಇನ್ಸ್ಟಂಟಾಗಿ ನಾವು ಮಾಡ್ಕೋಬೋದು, ಹಾಗೆಯೇ ರುಚಿಕರವಾಗಿ ಇರುತ್ತೆ ಅಲ್ವಾ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ ಅಲ್ವಾ. ಸೊ ಅದಕ್ಕಂಥೇಳಿ ಈ ರೆಸಿಪಿನ ಮಕ್ಕಳಿಗೂ ಕೂಡ ಮಾಡಿ ಅಥವಾ ದೊಡ್ಡವ್ರಿಗೂ ಕೂಡ ಮಾಡಿಕೊಡಿ, ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಈ ಒಂದು ರೆಸಿಪಿ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ವೆಯ್ಟ್ ಲಾಸ್ ಏನಾದರೂ ಮಾಡ್ತಾಯಿದ್ರಿ ಅಂತಂದ್ರೆ ಈ ರೆಸಿಪಿನ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದರೆ ಈಗ ಮುಚ್ಚಿ ನಾನು ಮತ್ತೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಪ್ಲೇಟ್ಗೆ ಅಂಟ್ಕೊಂಡು ಮೇಲೆ ಬರ್ತಾಯಿತ್ತು. ನೋಡ್ತಾ ಇದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ, ತುಂಬಾ ಕ್ರಿಸ್ಪಿಯಾಗಿ ಬೆಂದಿತ್ತು. ಇದನ್ನು ನಾನು ಒಂದು ಸೈಡು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿರುವಂತಹ ಈ ಒಂದು ರಾಗಿ ದೋಸೆನ ನೀವು ಕೂಡ ಟ್ರೈ ಮಾಡಿರಿ ಅಂತ ಹೇಳ್ತಾ, ಇದಕ್ಕೆ ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಈರುಳ್ಳಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ನಿಮ್ಗೆ ಯಾವ ಥರ ಬೇಕು ನೋಡಿರಿ, ಅಥವಾ ಶೇಂಗಾ ಚಟ್ನಿ ಕೂಡ ಹಾಕ್ಕೊಂಡು ನೀವು ತಿನ್ಬೋದು. ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ. ನಾನು ಇದಕ್ಕೆ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರ್ತೈತಿ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಾ ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪ್ತವ್ರೆ. ನೀವೇ ಕೂಡ ನನ್ನ ವೀಡಿಯೋನ ನೋಡ್ಕೋಬೋದು. ಎಷ್ಟೊಂದು ಚೆನ್ನಾಗಾಗಿವು, ಕ್ರಿಸ್ಪಿಯಾಗಿವು ಅಂತ ನೀವೇ ನೋಡ್ತಿರ್ಬೋದಲ್ವಾ. ಈ ಒಂದು ರಾಗಿ ದೋಸೆ ನೀವು ಕೂಡ ಟ್ರೈ ಮಾಡಿರಿ, ಹೇಗಾಗಿತ್ತು ಅಂತೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.